ಒಳ್ಳೆ ಯಾಕೆ ಒಳ್ಳೆ ಹಿಂಗ್ ಹೇಳ್ಕೊಂಬತ್ತಿದ್ಯಲ್ಲ? ಏ ಸುಮ್ಕಿರು, ಅವ್ವ ಮತ್ತೆ ಅಮ್ಮವ್ರು ಇತ್ಲಾಗೆ ಬರ್ತವ್ರೆ. ಅಲ್ಲ ನನಗ್ ಸುಳ್ಳು ಹೇಳಿ ಯಾಕೆ ಒಬ್ಳೆ ಬಂದ್ಬಿಟ್ಟೆ? ಮತ್ತೇನ್ ಮಾಡ್ಲಿ, ನನ್ ಕಷ್ಟ ಒಬ್ರಾರು ಅರ್ಥ ಮಾಡ್ಕೋಬೇಕಲ್ಲ. ನೋಡು, ನಿನಗ್ ಏನ್ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ನನ್ನನ್ನಂತೂ ನನ್ನ ಅವ್ವ ಸಾಯಿಸೇ ಬಿಡ್ತಾಳೆ. ಅಲ್ಲ ನಿನಗ ಕೋಣಕ್ಕಿಂತ ಹೊರಗ್ ಬರ್ಬೇಡ ಅಂತ ಹೇಳಿದ್ನಲ್ಲ, ಮತ್ತ್ಯಾಕ್ ನೀ ಬಂದೆ? ನನ್ನ ಸಾಯಿಸ್ಬೇಕು ಅಂತ ಮಾಡಿದ್ಯಾ? ತೆಪ್ಪಾತು, ವಾಪ ಮಾಡ್ಕೋಬೇಡ. ಇನ್ನೊಂದು ಕಿತ ಈ ಕೋಣೆ ಬಿಟ್ಟು ಆಚೆಗೆ ಹೋಗಿ ನೋಡಮ್ಮಿ, ಕಾಲ್ ಮುರ್ದಾಕ್ಬಿಡ್ತೀನಿ ನಿನಗೆ. ಯಾಕೆ ನಾಳೆ ಕೋಣೆ ಬಿಟ್ಟು ಹೋಗ್ಬಾರ್ದು? ವೈದ್ಯ ಹೋಗು, ನಿನ್ನ ಸುರೇಶ ಅಲ್ಲ ಸಾವುಕಾರಿಗೆ ಹೇಳಿ ಅವನನ್ನ ಕೆಲಸದಿಂದ ತೆಗೆಸ್ಬಿಡ್ತೀನಿ. ಹೋಗು. ಕೆಲಸದಿಂದ ತೆಗಿಸ್ತೀರಾ? ಯಾಕೆ? ಯಾಕೆ ಅಂದ್ರೆ ಕೆಲಸದ ಅವನ ಹೆಂಡ್ರು ಎಲ್ಲಾ ಬಿಟ್ಟು ಊರ್ ಸುತ್ತ ಬಂದ್ರೆ ಸಾವುಕಾರಿಗೆ ಇಷ್ಟ ಆಗಕ್ಕಿಲ್ಲ. ಒಂದ್ಸರಿ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು. ನಿನ್ ಗಂಡನ ಕೆಲಸ ಹೋಯ್ತದೆ ನೋಡು, ಚುರ್ರ ಅಂತದೆ, ಆಗ ನಿನಗ್ ಗೊತ್ತಾಯ್ತದೆ ಬಿಡು. ಬ್ಯಾಡ, ಹಂಗೆಲ್ಲ ಕೆಲಸದಿಂದ ತೆಗಿಸ್ಬೇಡಿ. ಹಂಗ್ ಬಾ ದಾರಿಗೆ. ಸೌಕಾರ್ ಮನೇಲಿ ಹೇಳಕ್ಕಿಲ್ವಾ, ಆ ಮರ ಮುತ್ತಜ್ಜನ್ ಕಾಲದ್ದು, ಅದು 100 ವರ್ಷದಿಂದ ಐತೆ ಅಂತ. ಅದು ದ್ಯಾವ್ರಿದ್ದಂಗೆ ಅದಕ್ ಬೋ ಶಕ್ತಿ ಐತೆ ಅಂತಾರೆ. ಅವ್ವ ಹೂನಾರ ಬಿದ್ರೆ ಸುಪ್ಸಕ್ನ ಅಂತಾರೆ. ಅದು ಅಲ್ದೆ ಅವ್ರಿಬ್ರ ನಡುವೆ ಹೂನಾರ ಬಿದ್ದೈತೆ ಅಂದ್ರೆ ಅವ್ರಿಬ್ರಿಗೂ ಅಯ್ಯ, ಅದೆಲ್ಲ ಪುರಾಣದಾಗ ನಡೀತದೆ ಕಣವ, ದಿಟ ಆಗಕ್ಕಿಲ್ಲ ತಿಳ್ಕೊ. ಆಹಾ, ಊರ್ ಜನ ಎಲ್ಲ ಹೇಳೋದು ಅದು ಸುಳ್ಳ? ಸಾಕ್ ನಿಲ್ಸು. ಯಮುನಿ, ಅಲ್ಲಿ ನಡೆದಿಸಿಯ ಇಲ್ಲಿಗೆ ಬಿಟ್ಬಿಡ್ಬೇಕು. ಇದನ್ನ ಯಾರಿಗಾರ ಹೇಳ್ದೆ ಅಂದ್ರೆ ಸಾಯಿಸ್ಬಿಡ್ತೀನಿ. ಆ ಹುಡುಗಿಯಿಂದ ನಮಗೆ ಯಾವ ಉಪಯೋಗನೂ ಇಲ್ಲ. ಅವಳು ಇಲ್ಲಿದ್ರೆ ನಮಗೆ ತೊಂದರೆ. ಅಪ್ಪ ಬೇರೆ ಕೆಂಡ ಕಾರ್ತಾ ಇದ್ದಾರೆ. ಅವ್ರೇನಾದ್ರೂ ಆ ಹುಡುಗಿನ ನೋಡಿದ್ರೆ ಆಮೇಲೆ ಕತೆ ಅಷ್ಟೇ. ಮೊದಲು ಅವಳು ಇರೋದಕ್ಕೆ ಬೇರೆ ವ್ಯವಸ್ಥೆ ಮಾಡು, ಆಮೇಲೆ ನೋಡ್ಕೊಂಡ್ರೆ ಆಯ್ತು ಮುಂದೆ ಏನ್ ಮಾಡ್ಬೇಕು ಅಂತ. ಅಮ್ಮ, ನಿನಗಂತೂ ಮಾಡಕ್ ಬೇರೆ ಕೆಲಸ ಇಲ್ಲ, ಅದಕ್ಕೆ ನನ್ನನ್ನು ಹೇಳ್ಕೊಂಡ್ ಬರ್ತಾ ಇದೀಯ. ಹಾಗೆಲ್ಲ ಹೇಳ್ಬಾರ್ದು ಶ್ರೀಕಾಂತ, ಕರಿತಿರೋದು ನಿಮ್ಮಪ್ಪ, ಬೇಗ ಬಾ. ನಾನ್ ಯಾಕಮ್ಮ ಬರ್ಬೇಕು? ನೋಡು, ಏನೋ ಕೆಲಸ ಇರುತ್ತೆ, ಅದಕ್ಕೆ ಕರೆದಿದ್ದಾರೆ. ಆಮೇಲೆ ಮೊದ್ಲೇ ಗುರ್ರಂತಿದ್ದಾರೆ. ಅವ್ರು ಏನೇ ಹೇಳಿದ್ರು ತಿಟ್ಟಿಕ್ ಪಿಟಿಕ್ ಅಂದೆ ಒಪ್ಕೋ. ನೀನೊಂದ್ ದೊಡ್ಡ ರಂಪ ಮಾಡ್ಬೇಡ. ಒಟ್ನಲ್ಲಿ ಈ ಮನೆಯಲ್ಲಿ ಎಲ್ಲರೂ ನೆಮ್ಮದಿಯಾಗಿರ್ಲಿ ಅನ್ನೋದೇ ನನ್ನ ಆಸೆ. ಜೋಯಿಸ್ರೆ, ಜಾತಕ ನೋಡಿ, ಈ ಬಹದ್ದೂರ್ ವಂಶಕ್ಕೆ ಗಂಡು ಸಂತಾನ ಇದೆಯೋ ಇಲ್ವೋ ಸರಿಯಾಗಿ ನೋಡಿ ಹೇಳಿ. ರಾಯರೇ, ನಿಮ್ಮ ವಂಶಕ್ಕೆ ಪುತ್ರ ಯೋಗ ಇದೆ. ನಿಮ್ಮ ವಂಶನ ಉದ್ಧಾರ ಮಾಡೋದಕ್ಕೆ ರಾಜಯೋಗ ಇರತಕ್ಕಂತ ಗಂಡು ಮಗು ಹುಟ್ಟುತ್ತೆ. ಆದ್ರೆ ಈಗ ಅದು ಆಗ್ಲಿಲ್ವೇ? ಜೋಯಿಸ್ರೆ, ಈಗಲೂ ನನಗೆ ಅಂತ ಅವಕಾಶ ಸಿಕ್ಕಿದ್ರೆ 12 ಜನ ಗಂಡು ಮಕ್ಕಳನ್ನ ಹುಟ್ಟಿಸ್ತೀನಿ. ಏನು ಇಲ್ಲೋಡು, ನಿನ್ನ 2 ಗಂಡು ಮಕ್ಕಳಿಂದ 1 ಗಂಡು ಮಗು ಕೊಡಕ್ಕಾಗಿಲ್ಲ ನನಗೆ. ಇವರಿಂದ ಒಬ್ಬ ಕಿಲುಬು ಕಾಸಿನ ಮನುಷ್ಯ ಎಲ್ಲರ ಎದುರುಗಡೆ ನನಗೆ ಅವಮಾನ ಮಾಡ್ದ. ಬೆಂಕಿಯ